ಒಳಗಡೆ ದಾಖಲೆ ಈಗ ರಿಪೋರ್ಟ್ ಇಲ್ಲ. ರಿಪೋರ್ಟ್ ಕೊಡು, ರಿಪೋರ್ಟ್ ಕೊಡು. ಹೆಂಗ್ ಬಂದ ನೀನ್ ಒಳಗಡೆ ಫಾರೆಸ್ಟ್ ಒಳಗಡೆ ಟ್ರಾನ್ಸ್ಫರ್ ರಿಪೋರ್ಟ್ ಇಲ್ಲಿ ನನ್ನ ನೋಟಿಫಿಕೇಶನ್ ಇದೆ, ನನ್ನ ಆರ್ಡಿಸಿ ಇದೆ, ನನ್ನ ಆರ್ಡಿಸಿ ಇದೆ. ಜಾಯಿಂಟ್ ಸರ್ವೆ ಆಗೋರ್ಗು ಜಾಯಿಂಟ್ ಸರ್ವೆ ಆಗೋರ್ಗು ಬರಲ್ಲ ನೀವೆಲ್ಲರೂ. ಒಂದು 1963 ಸೆಕ್ಷನ್ 64 ಎ ಆಕ್ಟ್ ಪ್ರಕಾರ ಏನೇನು ಪ್ರೊಸೀಜರ್ ಮಾಡಿದ್ದೀವಿ? ಎಲ್ಲರಿಗೂ ನೋಟಿಸ್ ಹೋಗಿದೆ, ಎಲ್ಲರೂ ಪ್ರೊಸೀಡಿಂಗ್ಸ್ ಅಲ್ಲಿ ಬಂದಿದ್ದಾರೆ. ಮಾತಾಡ್ಬೇಡ್ರಿ ಸುಮ್ಮನೆ ನೋಟಿಸ್ ಕೊಟ್ಟಿದ್ದೀರಾ? ಖಾತೆ ಚೇಂಜ್ ಆಗಿದೆ, ಖಾತೆ ಆಗಿದೆಯಾ? ನಮ್ಮ ಹೆಸರಲ್ಲಿ ಇರೋದಕ್ಕೆ ಬಂದಿರೋದು. ನಾನು ಹೇಳ್ತಾ ಇರೋದು ಕೊಡಿ ಪಾಣಿ. ಪಾಣಿ ಪಾಣಿ ಎತ್ಕೊಂಬಪ್ಪ. ಹೆಂಗ್ ಸ್ವಾಮಿ ಇದು ಪಾಣಿ ಅವ್ರ ಹೆಸರಿಗಾಗಿದೆ, ಕೊಡಪ್ಪ. ಕೊಟ್ಟವನು ನೀವು ಹೊಡಿತಾರಮ್ಮ. ಸರ್, ಈಗ ನಾನ್ ನಿಮ್ಗೊಂದು ಪ್ರಶ್ನೆ ಮಾಡ್ತೀನಿ. ಒನ್ಸ್ ನೋಟಿಸ್ ಇಶ್ಯೂ ಮಾಡ್ಬೇಕಾದ್ರೆ ವಾಟ್ ಈಸ್ ಯುವರ್ ಪ್ರಿಪರೇಷನ್? ಅಲ್ಲ, ಪ್ರಿಪರೇಷನ್ ಅಂದ್ರೆ ಏನಂದ್ರೆ ಸೆಕ್ಷನ್ 64 ಏನ್ ಹೇಳುತ್ತೆ ಅಂದ್ರೆ, ಒಬ್ಬ RFO ಆದವರು ನನ್ ಜಮೀನ್ ಎಷ್ಟು ಅಂತ ತಿಳ್ಕೊಬೇಕು ಫಸ್ಟ್. ಆ ಜಮೀನ್ ಏನಾದ್ರು ಕಡಿಮೆ ಬಂದಿದ್ದು ಇದೇ ಫಸ್ಟ್ ಕೇಳಿ ಸರ್, ನೀವು ಕೇಳಿ. ಅದ್ರ ಪ್ರಕಾರ ಕಡಿಮೆ ಬಂದಿದ್ರೆ, ಉದಾಹರಣೆ ನಿಮ್ದು ಇಲ್ಲಿ 690 ಎಕರೆ ಇದೆ ಅನ್ಕೊಳ್ಳಿ, ನಿಮ್ ಜಮೀನ್ ಏನಾದ್ರು 500 ಎಕರೆ ಇದೆ ಅಂದ್ರೆ 116 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದ್ದಾರೆ ಅಂತೇಳಿ ಅಲ್ಲಿಂದ ಶಿಲ್ಲಿಂಗೆರೆಯಿಂದ ಅಬ್ಬನಿವರೆಗೂ ನೀವು ನೋಟಿಸ್ ಇಶ್ಯೂ ಮಾಡ್ಬೇಕು. ನೋಟಿಸ್ ಇಶ್ಯೂ ಆಗಿದೆಯಲ್ಲ, ಕೇಳಿ ಸರ್. ನೋಟಿಸ್ ಇಶ್ಯೂ ಮಾಡಿದಿರಿ, ಒಂದು ನೋಟಿಸ್ ಇಶ್ಯೂ ಮಾಡಿದಿರಿ ವಿತೌಟ್ ಏನೋ ಪ್ರಿಪರೇಷನ್ ಇಲ್ದಿರ ನಮಗೆ ನೋಟಿಸ್ ಇಶ್ಯೂ ಮಾಡಿದಿರಿ. ಅದೇ ಮೊದಲನೇ ತಪ್ಪು. ಆಯ್ತು, ಆ ಪ್ರಿಪರೇಷನ್ ಏನ್ ಮಾಡಿದಿರಿ ಕೊಡಿ ಸರ್. ಅದಲ್ಲ ಸರ್, ನೀವು ಪ್ರಿಪರೇಷನ್ ಬಿಫೋರ್ ಏನ್ ಪ್ರಿಪರೇಷನ್ ಆಗಿದ್ರೆ ಕೊಡಿ ಲೆಟರ್. ನಾವೇ ಪ್ರಿಪರೇಷನ್ ಮಾಡಬೇಕು. ನಮ್ಮ ಜಮೀನು ಯಾವ್ದು ಎಷ್ಟದೆ ಅಂತ ನಿಮ್ಗೆ ಗೊತ್ತಾಗಬೇಕಾ ಬೇಡ? ಈಗ ಅದು ಗೊತ್ತಾಗಿನೇ ಇಲ್ಲಿ ಅಲ್ಲ ಸರ್, ಸರ್ ಅವೆಲ್ಲಾನು ನೋಡಿ, ಇದು ಹಿಂಗಾಗಿ ಆಗಿ ಕರೆಕ್ಟ್ ಆಗಿ ಲೆಕ್ಕಾಚಾರ ಇಲ್ಲಿರ ಆಗಿನೇ ಇದೆಲ್ಲ ಹಿಂಗಾಗಿರೋದು. ನಾನ್ ಕೇಳ್ತಾ ಇರೋದು ಒಂದೇ ಒಂದು ಪ್ರಶ್ನೆ. ನೀವು ನಮಗೆ ನೋಟಿಸ್ ಕೊಡಕ್ ಬದಲು ನಿಮ್ಮ ದಾಖಲೆಗಳ ಪ್ರಕಾರ ಜಮೀನ್ ಎಷ್ಟಿದೆ ಅದನ್ನ ಅಳತೆ ಮಾಡಿದ್ದೀರಾ? ಎಷ್ಟು ಕಡಿಮೆ ಬಂದಿದ್ಯಾ? ಅಲ್ಲ, ನೀವು ಹತ್ರ ಕರೆಕ್ಟ್ ಆಗಿದೆ, ಬಾಯಿ ಮಾತಲ್ಲಿ ಹೇಳಿದ್ರಲ್ಲ. ಕೊಡಿ ರೆಕಾರ್ಡ್. 31 619 ಎಕರೆ ಆಯ್ತಾ, 41ರಲ್ಲಿ 409 ಎಕರೆ ಎರಡೂ ಸೇರ್ಬಿಟ್ಟು ನಾವು ಲೆಕ್ಕ ಹಾಕಿದ್ದೀವಿ. ಹೌದು, ಅಷ್ಟೇ. ಹೌದೌದು, ಅಷ್ಟೇ ಇದೆ ನಿಮ್ದು. ಎಷ್ಟು ಹಣ ಇರ್ಲಿ, ಅಷ್ಟು ಎಕರೆ ಜಮೀನು ಇಲ್ಲಿ ಇಲ್ಲ ಅನ್ನೋದಕ್ಕೆ ನಮ್ಗೆ ದಾಖಲೆ ಕೊಡಿ. ಯಾಕಂದ್ರೆ ಇವಾಗ ಇದು ನಾವಿದ್ದೀವಿ ಜಮೀನು, ನಿಮ್ ಜಮೀನು ಅಷ್ಟು ಬರ್ಲಿಲ್ಲ, 1000 ಚಿಲ್ಲರೆ ಎಕರೆ ನಮ್ಗೆ ಬರ್ಲಿಲ್ಲ, ಅದಕ್ಕೋಸ್ಕರ ಇವ್ರಿಗೆಲ್ಲ ನೋಟಿಸ್ ಕೊಡ್ಬೇಕು ಅಂತೇಳಿ ನೀವು ಬಿಫೋರ್ ನೋಟಿಸ್ ಬಿಫೋರ್ ಅಲ್ಲಲ್ಲ ಅದು ಆಗಲ್ಲ ಹೋಗಲ್ಲ ಅನ್ನೋದಕ್ಕೆ. ಹಂಗಾದ್ರೆ ನಿಮ್ಮ ಕಾಯ್ದೆ ಏನು? ಕಾಯ್ದೆ ಏನ್ ಹೇಳಿದೆ? ಹಂಗಾದ್ರೆ ನೀವು ಕಾಯ್ದೆ ವೈಲೇಷನ್ ಮಾಡ್ತೀರಾ? ಹೌದು. ಇವಾಗ 1963 ಸೆಕ್ಷನ್ 64 ಕಾಯ್ದೆ ಪ್ರಕಾರ, ಎ ಆಕ್ಟ್ ಪ್ರಕಾರ ನೀವು ಬಿಫೋರ್ ಪ್ರಿಪರೇಷನ್ ಮಾಡ್ಕೋಬೇಕು. ಇದಿಲ್ಲ, ನಾವು ಮಾಡಲ್ಲ, ನಮ್ಗೆ ಗೊತ್ತಿಲ್ಲ ಅನ್ನಂಗಿದ್ರೆ ಹೇಳ್ರಿ ಮೀಡಿಯಾ ಮುಂದೆ. ನಾವು ಮಾಡೋದಿಲ್ಲ, ನಾವೇನು ಇಲ್ಲ ಅಂತ ಪ್ರಿಪರೇಷನ್ ಕೊಡ್ರಿ. ಸಮಯ ನಾನು ಕೊಡಿ, ಸಮಯ ಯಾರು ತೋರಿಸಿರೋದು? ನೀವು ಯಾರು ಹೇಳ್ಬೇಡಿ, ಯಾರು ತೋರಿಸಿದ್ರು ನಾನು ಕೊಡಪ್ಪ. ಈಗ ಬನ್ನಿ, ಹೋಗಬೇಡಿ. ಇವಾಗ ಕೊಡಿ ನನಗೆ. ಬಿಫೋರ್ ಪ್ರಿಪರೇಷನ್ ಬಿಫೋರ್ ನೋಟಿಸ್ ಏನು ಪ್ರಿಪರೇಷನ್ ಮಾಡ್ಕೊಂಡಿದ್ದೀರೋ ಕೊಡಿ. ಪ್ರಕಾರ ಮಾಡಿದೀವಿ ಸ್ವಾಮಿ. ನಾನು ಕೇಳ್ತಾ ಇರೋದಕ್ಕೆ ಉತ್ತರ ಕೊಡಿ ಸ್ವಾಮಿ. ನೀವು ನೋಡಪ್ಪ, ಪೇಪರ್ ಕೊಡಪ್ಪ. ಪೇಪರ್ ಕೊಡು. ಏನು ನೋಟಿಸ್ ಬಂದಿಲ್ವಾ? ನೋಟಿಸ್ ಬಂತು. ನೋಟಿಸ್ ಏನ್ ಬಂತು ಅಂದ್ರೆ ಕೇಳಿ. ನೋಟಿಸ್ ಏನ್ ಬಂತು ಅಂದ್ರೆ ನೀವು ಕೇಳಿಸ್ಕೊಳ್ಳಿ. ಬರೀ ಸ್ಟೋರಿಗಳು ಹೇಳೋದಲ್ಲ ಸ್ವಾಮಿ. ಆ ಸ್ಟೋರಿ ಹೌದು, ಆ ಸ್ಟೋರಿ ನಮಗೆ ಗೊತ್ತಿರ್ಲಿಲ್ಲ. ಈಗ ನಾನು ಕೇಳ್ತಾ ಇರೋದು ಏನಂದ್ರೆ ಬಿಫೋರ್ ಪ್ರಿಪರೇಷನ್ ಕೊಡಿ. ಇಲ್ಲಿ ಅದು ಲೆಟರ್ ಫಸ್ಟ್ ಪ್ರಕಾರ ನಾವು ಮಾಡಿದ್ದೀವಿ. ಇದನ್ನ DC ಹತ್ರ ಹೇಳ್ರಿ. ನಾವೇನು ಮಾಡಂಗಿಲ್ಲ,
ನಾವೇನ್ ತೋರ್ಸಂಗಿಲ್ಲ ಅಂತ ಹೇಳಿ ಡಿಸಿ ಮುಂದೆ ಹೇಳಿ. ಯಾರು ಬೇಡ, ಯಾರಿಗೆ ನಿಮ್ಗೆ ತೋರ್ಸೈತಲ್ಲ, ಯಾರು ನಾವು ಎಲ್ಲಿ ತೋರಿಸಿದ್ದೀರಿ? ಪ್ರತಿ ಸಲ ಗಲಾಟೆ ಏನ್ ತೋರಿಸಿದ್ದೀರಿ? ಏ ಸ್ವಾಮಿ, ಪೇಪರ್ ಇಲ್ಲ, ಆ ಪೇಪರ್ಗೆ ಬೆಲೆ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಇವಾಗ ನೋಡಿ, ನೀವು ಮಾಡ್ತಾ ಇರೋದು 1963 ಸೆಕ್ಷನ್ 64 ಬಿಫೋರ್ ಪ್ರಿಪರೇಷನ್ ನೀವು ಏನು ಇಲ್ದಿರಾನೆ ರೈತರ ಜಮೀನುಗಳನ್ನ ನಾಶ ಮಾಡಿದ್ದೀರಿ. ಗೊತ್ತಾಯ್ತಾ? ಇದು ತಪ್ಪು. ಇದು ಹೌದಾ? ಅದೇ ಕೊಡಪ್ಪ, ಅದೇ ಕೊಡಪ್ಪ. ನಿನ್ ಗೊತ್ತಾ ನಿಮ್ಗೆ? ಹಿರಿಯರು ಆ ಸೆಕ್ಷನ್ ಏನ್ ಹೇಳುತ್ತೆ ಹೇಳು. ಅಲ್ಲ ನಾನಿಲ್ಲಪ್ಪ, ನೀನ್ ಫಾರೆಸ್ಟ್ ಅಲ್ಲ. ಬುದ್ಧಿವಂತರು ಇವಾಗ ನಾನು ಹೇಳಲ್ಲ, ಇವಾಗ ಈಗ ನಾನು ಬುದ್ಧಿವಂತ ನಾನು ಹೇಳ ಒಬ್ಬ RFO ನಾನು ಹೇಳ್ತೀನಿ ಕೇಳು. RFO, ಫಾರೆಸ್ಟ್ರು, ಗಾರ್ಡ್ ಇವರೆಲ್ಲಾನು ಏನ್ ಮಾಡ್ಬೇಕು, ಆ ಜಮೀನು ಎಷ್ಟೈತೆ ಅಂತ ಫಸ್ಟ್ ತಿಳ್ಕೊ. ನಾನು ಹೇಳೋದು ಅದನ್ನ ಅಂದ್ರೆ ಇವಾಗ ನೀನ್ ಹೇಳುವಂತೆ ಹೇಳಿ ಇದು ಮಾಡ್ತೀರಿ. ಭೂಮಿ ಎಷ್ಟೈತೆ ಅಂತ ತಿಳ್ಕೊಂಡಾಗ ಹೌದು ಅದೇನಪ್ಪ ನಾನ್ ಹೇಳ್ತಾ ಇರೋದು. ಇದನ್ನ ಹೆಂಗೆ ಹುಡುಕ್ಬೇಕು ಅಂದ್ರೆ ಕಂದಾಯ ಇಲಾಖೆಯಲ್ಲಿ ನಿಮ್ಮ ಜಮೀನು ಉದಾಹರಣೆ ಅರಟಿ ಇರ್ಬೋದು, ಶಿಲಿಂಗಿ ಇರ್ಬೋದು, ಅಬ್ಳಿ ಇರ್ಬೋದು, ಯಾವ್ದಾನ ಇರ್ಬೋದು, ಆ ಜಮೀನು ಎಷ್ಟು ಎಕರೆ ಇತ್ತು ನಿಮ್ದು ಫಾರೆಸ್ಟ್ ಅಂತ ನೋಡ್ಬೇಕು. ಅದ್ರಲ್ಲಿ ಏನಾದ್ರೂ ಕಡಿಮೆ ಬಂದಿದ್ದಾಗ ಅವಾಗ ನೋಟಿಸ್ ಇಶ್ಯೂ ಮಾಡಬೇಕು. ಎಷ್ಟು ಜನಕ್ಕೆ ನೋಟಿಸ್ ಇಶ್ಯೂ ಮಾಡಬೇಕು? ಜಮೀನು ಸುತ್ತಲೂ ಇರೋರ್ಗು ನೋಟಿಸ್ ಇಶ್ಯೂ ಮಾಡಬೇಕು. ಅದರಲ್ಲಿ ಒಂದು 10 ಎಕರೆ ಕಡಿಮೆ ಬಂದದೆ ಅಂದಾಗ ಅದರಲ್ಲಿ 50 ಜನಕ್ಕೆ ಇಶ್ಯೂ ಮಾಡಿದ್ರೆ 10 ಜನಕ್ಕೆ ಲಾಸ್ಟ್ ಫೈನಲ್ ಮಾಡ್ಬೇಕು 10 ಎಕರೆ ಎಷ್ಟು ಜನ ಬರ್ತದೆ ಅಂತ. ಅವ್ರಿಗೆ 2ನೇ ನೋಟಿಸ್ ಇಶ್ಯೂ ಮಾಡಬೇಕು. 2ನೇ ನೋಟಿಸ್ ಇಶ್ಯೂ ಮಾಡಿ ತಹಸೀಲ್ದಾರ್ ಹತ್ರ ಹೋಗಿ ಇವ್ರು ಒಂದು 10 ಜನ ಮಾತ್ರ ಈ ಒಂದು 10 ಎಕರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದರಿಂದ ಇದನ್ನ ಖಾತೆನ ಚೇಂಜ್ ಮಾಡಿ ಅನ್ಬೇಕು. ಅವಾಗ ಪಾಣಿಗಳಲ್ಲಿ ಏನ್ ಮಾಡ್ತಾರೆ, 10 ಜನದ್ದು ಅರಣ್ಯ ಒತ್ತುವರಿ ಅಂತ ಮಾಡ್ತಾರೆ. ಇನ್ನು 30 ಜನ ಇರ್ತಾರೆ ನೋಡು, ಅವ್ರನ್ನ ಬಿಟ್ಬಿಡ್ಬೇಕು. ನೀವು ಹಂಗ್ ಮಾಡ್ತಾ ಇಲ್ಲ. ಸರಿ, ಇದನ್ನ ಮಾಡಿದಾದ್ಮೇಲೆ ತಿರ್ಗಿ ಅಂತ ಒಂದು ನೋಟಿಸ್ ಕೊಡ್ಬೇಕು. ನೋಡಿ, ನಿಮ್ದು ಜಮೀನು ಅರಣ್ಯ ಒತ್ತುವರಿ ಅಂತ ಬಂದ್ಬಿಟ್ಟಿದೆ, ನಮ್ಗೆ ಇದಕ್ಕೆ ಬಂದಿದೆ, ನೀವು ತೆರವು ಮಾಡಿ ಅಂತ. ಅವಾಗ್ಲೂ ಬಿಡ್ಲಿಲ್ಲ ಅಂದ್ರೆ ಫೈನಲ್ ಒಂದು ಕೊಡ್ಬೇಕು ನೋಟಿಸ್. ಫೈನಲ್ ನೋಟಿಸ್ ಕೊಟ್ಟು ನೀವು ನಿಮ್ ಜಮೀನಲ್ಲಿ ಇರೋದನ್ನೆಲ್ಲಾನು ತೆಗೆದುಕೊಳ್ಳಿ, ಇಲ್ಲ ಅಂದ್ರೆ ನಾವು ಅದನ್ನ ಎನ್ಕ್ರೋಚ್ ಮಾಡ್ಕೊಳ್ತೀವಿ ಅಥವಾ ದೌರ್ಜನ್ಯವಾಗಿ ಕಿತ್ಕೊಳ್ತೀವಿ ಅಂತ ಹೇಳ್ಬೇಕು. ಅಲ್ಲಿಗೂ ಮಾಡ್ಲಿಲ್ಲ ಅಂದ್ರೆ ಅವಾಗ JCB ಎತ್ಕೊಂಬತ್ತು. ಇಷ್ಟಪ್ಪ ಪ್ರೊಸೀಜರ್ ಇರೋದು, ನಾನು ಓದಿದ್ದೀನಿ, ಗೊತ್ತಾಯ್ತಾ? ಇಷ್ಟು ಪ್ರೊಸೀಜರ್ ಏನು ಮಾಡ್ದಿರಾನೆ, ಬಿಫೋರ್ ಏನು ಮಾಡ್ದಿರಾನೆ. ನಿಮ್ಗೆ ಹೆಂಗ್ ಬೇಕಂಗ ಅನುಕೂಲ ಕೇಳ್ಕೊಂಡ್ಬಿಟ್ರೆ ಹೊಸ ಸಿಸ್ಟಮ್ಗಳೆಲ್ಲ ಏನಿಲ್ಲ. ಈಗ ಅದನ್ನೆಲ್ಲ ಮಾಡಿನೇ ಬಂದಿದೆ, ಎಲ್ಲ ಆಗೋಗಿದೆ, ಎಲ್ಲ ಆಗೋಗಿದೆ. ಇವಾಗ ಮಾತಾಡೋದು ಎಲ್ಲ ಆಗೋಗಿದೆ, ಯಾರು ಮಾಡಲಿಲ್ಲ. ಒಬ್ಬ ಸರ್ಕಾರಿ ಅಧಿಕಾರಿ ಕಾನೂನುಬದ್ಧವಾಗಿ ಕಾನೂನನ್ನು ಪಾಲಿಸಬೇಕೇ ಹೊರತು ನೀನ್ ಇಷ್ಟಕ್ಕೆ ಬಂದಂಗೆ ನಾನು ಮಾಡೋದೇ ಯಾರು ಮಾಡಿಲ್ಲ. ದಾಖಲೆ ನಾನು ಕೇಳ್ತಾ ದಾಖಲೆ ದಾಖಲೆ ಕೊಡಿ. ಬಿಫೋರ್ ಪ್ರಿಪರೇಷನ್ ನೀವೇ ಜಾಯಿಂಟ್ ಸರ್ವೆ ಆಗಬೇಕಂದ್ರೆ ಜಾಯಿಂಟ್ ಸರ್ವೆ ಆಗಿದೆ. ದಾಖಲೆ ಇದೆ, ಈಗ ರಿಪೋರ್ಟ್ ಇಲ್ಲ. ರಿಪೋರ್ಟ್ ಕೊಡು, ಒಳಗಡೆ ರಿಪೋರ್ಟ್ ಇಲ್ಲಿ ಅದಕ್ಕೆ ನಿಂದ ನೋಟಿಫಿಕೇಶನ್ ಇದೆ. ನಾನು ಜಾಯಿಂಟ್ ಸರ್ವೆ ಆಗೋರ್ಗು ಜಾಯಿಂಟ್ ಸರ್ವೆ ಆಗೋರ್ಗು ಬರಲ್ಲ ನೀವೆಲ್ಲರೂ ಪ್ರಿಪರೇಷನ್
ಪ್ರೊಸೀಡಿಂಗ್ ಆದ್ಮೇಲೆ ರಾಂಗ್ ಅಂದ್ರಲ್ಲ, ಎರಡನೇ ಸಭೆ ನೀವೇ ಮಾಡ್ಸಿದ್ರಲ್ಲ, ರಿಪೋರ್ಟ್ ಬರೋ ಗಂಟ ಕಾಯ್ದೆ. ಬಂದಿದ್ರಾ? ಎರಡು ಸಲ ರಿಪೋರ್ಟ್ ಬರೋ ಗಂಟ ನಾವು ಬಂದಿದ್ದೆ. ಎರಡನೇ ಸಲ ಜಂಟಿ ಸಭೆ ಮಾಡಿಸಿದ್ದೆ ನೀವೇ. ಫಸ್ಟ್ ರಾಂಗ್ ಇದೆ ಅಂತ ಓಕೆನಾ? ಕಾಯ್ಬೇಕಲ್ಲ ನೀವೇ ಮಾಡ್ಸಿದ್ ನೀವೇ ಅಲ್ಲ. ಇರಪ್ಪ, ಅದು ಬಂದು ಜಾಯಿಂಟ್ ಸರ್ವೆ ಮಾಡಿ ಅದು ಬಂದು ನೀವು ಬಂದ್ಬಿಟ್ರೆ ನಿಮ್ಮದೇ ಜಮೀನು. ಆಯ್ತು ಇವಾಗ ನಾವಿದ್ರೆ ಏನ್ ನಿಂಗೆ ತೊಂದ್ರೆ? ನಾವಿದ್ದೀರಿ ಅವಾಗ ಇನ್ನೇನ್ ಜನ ನಾವು ಯಾವ್ದು ಕಿತ್ತೋಗಿರೋ ನೋಟಿಫಿಕೇಶನ್ ಕತೆ ಹೇಳ್ತಾ ಇದ್ದಾರೆ ನಡೀರಿ. ಸೆಟಲ್ಮೆಂಟ್ ಕಾಪಿ ಇದೆಯಾ? ಸೆಟಲ್ಮೆಂಟ್ ಕಾಪಿ ಇದೆಯಾ? ಅಲ್ಲಪ್ಪ, ಮೈನರ್ ಫಾರೆಸ್ಟ್ ಯಾವ ಸೆಟಲ್ಮೆಂಟ್ ಕಾಪಿ ಇರಲ್ಲ, ನೋಟಿಫಿಕೇಶನ್ ದೊಡ್ಡ ದಾಖಲೆ ಅದು. ನೀನ್ ತಿಳ್ಕೊ, ಇಷ್ಟು ಸ್ಟೋರಿ ಹೇಳ್ತಲ್ಲ, ನೋಟಿಫಿಕೇಶನ್ ಅಂದ್ರೆ ಏನು ಅದ್ರ ಬಗ್ಗೆ ಸ್ಟೋರಿ ಹೇಳು. ಸುಮ್ನೆ 2 ಸೆಕ್ಷನ್ ಹೇಳ್ತೀನಿ ಕೇಳು. ನೋಟಿಫಿಕೇಶನ್ ಅಂದ್ರೆ ಫಸ್ಟ್ ಇಂಥ ಭೂಮಿ ಅಂತ ಇರ್ತದೆ, ಗೊತ್ತಾಯ್ತಾ? ಆ ಭೂಮಿನ ಒಂದು ನೋಟಿಫಿಕೇಶನ್ ಮಾಡ್ತಾರೆ. ಮೈನರ್ ಫಾರೆಸ್ಟ್ ಎಲ್ಲಿ ಇಲ್ಲ ಸೆಟಲ್ಮೆಂಟ್. ಮೈಸೂರು ಪ್ಲಾನಿಂಗ್ ಸೆಕ್ಷನ್ ಫಾರೆಸ್ಟ್ ಅಲ್ಲಿ ವಿಷಯಗಳಿದಾವೆ. ನೀವು ಅದೇ ಹಾಕಿದ್ದೆ ಕ್ಯಾಸೆಟ್ ಹಾಕಿದ್ರೆ ಕೇಳ್ರಿ. ಮೈಸೂರು ಫಾರೆಸ್ಟ್ ಅಲ್ಲಿ ಕ್ಲಾಸ್ ಇದೆ. ಯಾವ ಫಾರೆಸ್ಟ್ ಸೆಟಲ್ಮೆಂಟ್ ಇರ್ತದೆ ಏನಿಲ್ಲ ತಿಳ್ಕೊಂಡ್ಬಿಟ್ಟು ಮಾತಾಡ್ರಿ. ನಾವು ಮಾತಾಡ್ತೀರಿ ಈ ವರ್ಲ್ಡ್ ಅಲ್ಲಿ ಎಲ್ಲಿ ಇಲ್ಲ. ಮೈನರ್ ಫಾರೆಸ್ಟ್ ಸೆಟಲ್ಮೆಂಟ್ ಕಾಪಿ ಎಲ್ಲಿ ಇರಲ್ಲ. ಅದು ಮೈನರ್ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಇರುತ್ತೆ. ಏನೇನೋ ಸ್ಟೋರಿಗಳು ಹೇಳ್ತಾರೆ. ಏನಿದೆ? ಸ್ಟೇಟ್ ಫಾರೆಸ್ಟ್ ಇಲ್ವಾ ಇವಾಗ? ನೀವೇ ತಂದಿದ್ರಲ್ಲ. ಇದನ್ನೇ ಸ್ಟೇಟ್ ಫಾರೆಸ್ಟ್ ಅಂತ ಮಾಡಿರೋದು. ಅದನ್ನೆಲ್ಲ ಮಾಡಿಲ್ಲ ಅನ್ನೋದಕ್ಕೆ ಅವಾಗ ಫಾರೆಸ್ಟ್ ಚೇಂಜ್ ಮಾಡಿಲ್ಲ ಅನ್ನೋದು ಕೂಡ ಒಂದ್ 1000 ಚಿಲ್ಲರೆ ಎಕರೆ ಅಂತ ಹೇಳ್ತಾ ಇದ್ದಲ್ಲ. 690 ಎಕರೆ ಹೆಂಗ್ ಗುರುತಿಸ್ತೀರಿ ನೀವು? ಮೈನರ್ ಸ್ಟೇಟ್ ಫಾರೆಸ್ಟ್ 690 ಎಕರೆ ಹೆಂಗ್ ಗುರುತಿಸ್ತೀರಿ? ಓವರ್ಲ್ಯಾಪ್ ಇದೆ, ಎರಡು ಫಾರೆಸ್ಟ್ ಇದೆ, ಎರಡು ನೋಟಿಫಿಕೇಶನ್ ಇದೆ. ಡಿನೋಟಿಫೈ ಆಗೋ ತನಕ ಫಾರೆಸ್ಟ್ ಯಾವತ್ತಿದ್ರು ಫಾರೆಸ್ಟ್. ನೀವು ಇಷ್ಟು ಮಾಡ್ಕೊಂಡು ಡಿನೋಟಿಫಿಕೇಶನ್ ಮಾಡಿಸ್ಕೊಂಡ್ರೆ ಇಲ್ಲ ರಿಲೀಸ್ ಆರ್ಡರ್ ಕೊಡ್ರಿ. ಸುಮ್ಮನೆ ಏನೋ ಸ್ಟೋರಿಗಳು ಹೇಳ್ಬಿಡೋದು ಬರ್ತದ ಬಾಯಿ. ಡಿನೋಟಿಫಿಕೇಶನ್ ತಂದಿಕ್ರೆ ಒಂದ್ ಹೆಜ್ಜೆ ಹಾಕಿದ್ರೆ ಕೇಳ್ರಿ ಅವಾಗ. ಕೇಳ್ರಿ ಅವಾಗ 80 ವರ್ಷದಿಂದ ಮಾಡ್ತಾ ಇದೀವಲ್ಲ. ಆರ್ಡರ್ ಮಾಡಿಸ್ಕೊಂಡ್ರಿ ಕೊಡ್ಬೇಕಲ್ಲ. ಏನ್ ಕೈಲಾಕೆ ತಿಂತ ಇದ್ದೆ ನೀವು? ನಾನು ಅವ್ರಿಗೆ ಕೇಳೋದಿಲ್ಲ, ಕೇಳಿದ್ದೀನಿ. ಅವ್ರಿಗೆ ನಮ್ಗೆ